ನಮಸ್ಕಾರ. ಪುಸ್ತಕದ ಮನೆಗೆ ಸ್ವಾಗತ. ಚುನಾವಣೆ ಅನ್ನುವಂಥದ್ದು ಭಾರತದ ಒಂದು ಪ್ರಜಾತಂತ್ರದ ಅವಿಭಾಜ್ಯ ಅಂಗ ಅಂತ ಹೇಳಿದರೆ ಖಂಡಿತವಾಗಿಯೂ ಕೂಡ ತಪ್ಪಾಗೋದಿಲ್ಲ. ನಮ್ಮಲ್ಲಿ ಪ್ರತಿ ರಾಜ್ಯಗಳು ಕೂಡ 5 ವರ್ಷಕ್ಕೊಂದ್ಸಲ ಚುನಾವಣೆಯನ್ನು ನಡೆಸ್ತಾರೆ. ಚುನಾವಣೆಯ ಮೂಲಕ ಜನ ತಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು ನಮ್ಮಲ್ಲಿ ಸರ್ವೇ ಸಾಮಾನ್ಯವಾಗಿರುವಂತಹ ಒಂದು ಸಂಗತಿ. ಹಾಗೆಯೇ ನಾನು ಇವತ್ತು ನಮ್ಮಲ್ಲಿ ಸುಮಾರು 10 ವರ್ಷಗಳ ನಂತರ ರಾಜ್ಯದ ವಿಧಾನಸಭಾ ಚುನಾವಣೆ ಒಂದು ನಡೀತಾ ಇದೆ. ಆ ಚುನಾವಣೆ ಯಾವ ರಾಜ್ಯದ್ದು, ಅದು ಹೇಗೆಲ್ಲ ನಡೆಯುತ್ತೆ ಅನ್ನೋದ್ರ ಬಗ್ಗೆ ನಿಮ್ಮೊಂದಿಗೆ ಕೆಲವೊಂದಷ್ಟು ಮಾಹಿತಿಗಳನ್ನು ಸಂಕ್ಷಿಪ್ತವಾಗಿ ಹಂಚಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಇವತ್ತು ನಾನು ನಿಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ ಹೊರಟಿರುವಂತಹದ್ದು ಜಮ್ಮು ಮತ್ತು ಕಾಶ್ಮೀರದ ವಿಧಾನಸಭೆಯ ಚುನಾವಣೆ. ಸೆಪ್ಟೆಂಬರ್ 18ನೇ ತಾರೀಕಿನಿಂದ ಅಕ್ಟೋಬರ್ 21, 2024 ಒಂದು ಅವಧಿಯಲ್ಲಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ವಿಧಾನಸಭಾ ಚುನಾವಣೆ ನಡೀತಾ ಇದೆ. ಇದು ಅಕ್ಟೋಬರ್ 4ನೇ ತಾರೀಕು ಫಲಿತಾಂಶವನ್ನು ಕೂಡ ಪ್ರಕಟಗೊಳಿಸ್ತಾ ಇದ್ದಾರೆ. ಇದರ ಜೊತೆಯಲ್ಲಿ ಸುಮಾರು 10 ವರ್ಷಗಳ ನಂತರ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಚುನಾವಣೆ ಅನ್ನುವಂಥದ್ದು ನಡೀತಾ ಇದೆ. 2016ನೇ ಇಸ್ವಿಯಲ್ಲಿ ಜನವರಿ ತಿಂಗಳಿನಲ್ಲಿ ಅವತ್ತಿನ ಮುಖ್ಯಮಂತ್ರಿಯಾಗಿದ್ದಂತಹ ಮುಫ್ತಿ ಮೊಹಮ್ಮದ್ ಸಯೀದ್ ರವರು ನಿಧನರಾಗ್ತಾರೆ. ಇದಾದ ನಂತರದಲ್ಲಿ ಅಲ್ಲಿ ಮೆಹಬೂಬಾ ಮುಫ್ತಿ ಅವರು ಜಮ್ಮು ಮತ್ತು ಕಾಶ್ಮೀರದ ಮುಂದಿನ ಮುಖ್ಯಮಂತ್ರಿಯಾಗಿ ಆಯ್ಕೆಗೊಳ್ಳುತ್ತಾರೆ. ಅದಾದ ನಂತರದಲ್ಲಿ 2018ರಲ್ಲಿ ಅಲ್ಲಿ ರಾಜ್ಯಪಾಲರ ಆಳ್ವಿಕೆ ಜಾರಿಗೆ ಬರುತ್ತೆ. ಇದಾದ ನಂತರ 2018ರ ಜೂನ್ನಲ್ಲಿ ರಾಜ್ಯಪಾಲರ ಆಳ್ವಿಕೆ ಜಾರಿಯಾಗಿರುತ್ತೆ. ಅದೇ ವರ್ಷ ಅಂದರೆ 2018ರ ಡಿಸೆಂಬರ್ ತಿಂಗಳಿನಲ್ಲಿ ಅಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರಲಾಗುತ್ತೆ. ಇದಾದ ನಂತರ 2019ರಲ್ಲಿ ಜಮ್ಮು ಮತ್ತು ಕಾಶ್ಮೀರಕ್ಕೆ ನಮ್ಮ ಸಂವಿಧಾನದಲ್ಲಿ ವಿಶೇಷ ಅಧಿಕಾರವನ್ನು ನೀಡಲಾಗಿತ್ತು. ಅದು ಆರ್ಟಿಕಲ್ 370. ಆ ಒಂದು ಆರ್ಟಿಕಲ್ 370ಯನ್ನು ಕೂಡ ರದ್ದುಗೊಳಿಸಲಾಗತ್ತೆ. ಇದನ್ನು ಕೇಂದ್ರಾಡಳಿತ ಪ್ರದೇಶವನ್ನಾಗಿ, ಅಂದರೆ ಜಮ್ಮು ಮತ್ತು ಕಾಶ್ಮೀರವನ್ನು ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಪರಿವರ್ತನೆಯನ್ನು ಕೂಡ ಮಾಡ್ತಾರೆ. ಇದಾದ ನಂತರದಲ್ಲಿ 2024ರ ಒಂದು ಚುನಾವಣೆಗೆ ಆಗಸ್ಟ್ 16, 2024ರಂದು ಭಾರತದ ಚುನಾವಣಾ ಆಯೋಗ ಒಂದು ವೇಳಾಪಟ್ಟಿಯನ್ನು ಕೂಡ ಪ್ರಕಟ ಮಾಡಿದೆ. 3 ಹಂತಗಳಲ್ಲಿ ಮತದಾನ ನಡೀತಾ ಇದೆ. ಸೆಪ್ಟೆಂಬರ್ 18, ಸೆಪ್ಟೆಂಬರ್ 25 ಮತ್ತು ಅಕ್ಟೋಬರ್ 1ನೇ ತಾರೀಕು 3 ಹಂತಗಳ ಒಂದು ಚುನಾವಣೆ ಜಮ್ಮು ಕಾಶ್ಮೀರದಲ್ಲಿ ನಡೀತಾ ಇದೆ. ಮೊದಲ ಒಂದು ಇದರಲ್ಲಿ ಅಂದರೆ ಚುನಾವಣೆಯಲ್ಲಿ 24 ಕ್ಷೇತ್ರಗಳು, 2ನೇ ಹಂತದ ಚುನಾವಣೆಯಲ್ಲಿ 26 ಕ್ಷೇತ್ರಗಳು ಮತ್ತು 3ನೇ ಹಂತದಲ್ಲಿ 40 ಕ್ಷೇತ್ರಗಳಲ್ಲಿ ಚುನಾವಣೆ ನಡೀತಾ ಇದೆ. ಇದರಲ್ಲಿ ಅಭ್ಯರ್ಥಿಗಳನ್ನು ಕೂಡ ಅದಾಗಲೇ ಪ್ರಕಟ ಮಾಡಲಾಗಿದೆ. ಅಂದರೆ ಯಾವ್ಯಾವ ಪಕ್ಷದಿಂದ ಎಷ್ಟೆಷ್ಟು ಅಭ್ಯರ್ಥಿಗಳು ಪಾಲ್ಗೊಳ್ತಾ ಇದ್ದಾರೆ ಚುನಾವಣೆಯಲ್ಲಿ ಅನ್ನೋದರ ಕುರಿತಾಗಿ ಒಂದಷ್ಟು ಪಟ್ಟಿಯನ್ನು ಅದಾಗಲೇ ಜಮ್ಮು ಕಾಶ್ಮೀರದಲ್ಲಿ ಬಿಡುಗಡೆ ಮಾಡಲಾಗಿದೆ. JKNC ಅನ್ನುವಂತಹ ಒಂದು ರಾಷ್ಟ್ರೀಯ ಪಕ್ಷ ಅದು ಆಗಸ್ಟ್ 26ನೇ ತಾರೀಕು 18 ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನು ಬಿಡುಗಡೆ ಮಾಡಿರುತ್ತೆ. ಆಗಸ್ಟ್ 27ನೇ ತಾರೀಕು 32 ಅಭ್ಯರ್ಥಿಗಳ 2ನೇ ಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡುತ್ತೆ. BJP 15 ಅಭ್ಯರ್ಥಿಗಳ ಮೊದಲನೇ ಪಟ್ಟಿ ಮತ್ತು ಒಂದೇ ಒಂದು ಅಭ್ಯರ್ಥಿಯ 2ನೇ ಪಟ್ಟಿಯನ್ನು ಆಗಸ್ಟ್ 26ನೇ ತಾರೀಕು ಬಿಡುಗಡೆಯನ್ನು ಮಾಡುತ್ತೆ. ಅದಾದ ನಂತರದಲ್ಲಿ ಆಗಸ್ಟ್ 27ನೇ ತಾರೀಕು 29 ಅಭ್ಯರ್ಥಿಗಳ 3ನೇ ಪಟ್ಟಿಯನ್ನು ಕೂಡ ಅಲ್ಲಿನ BJP ಬಿಡುಗಡೆಯನ್ನು ಮಾಡಿರುತ್ತೆ. ಅದಾದ ನಂತರದಲ್ಲಿ JKPOP ಎನ್ನುವಂತಹ ಒಂದು ಪಕ್ಷ ಆಗಸ್ಟ್ 26ರವರೆಗೆ 25 ಅಭ್ಯರ್ಥಿಗಳ ಒಂದು ಪಟ್ಟಿಯನ್ನು ಘೋಷಿಸಿರುತ್ತೆ. ಆಗಸ್ಟ್ 18ನೇ ತಾರೀಕು 17 ಅಭ್ಯರ್ಥಿಗಳು, ಆಗಸ್ಟ್ 29ನೇ ತಾರೀಕು 4 ಅಭ್ಯರ್ಥಿಗಳು ಮತ್ತು ಆಗಸ್ಟ್ 30ನೇ ತಾರೀಕು 8 ಅಭ್ಯರ್ಥಿಗಳ ಒಂದು ಪಟ್ಟಿಯನ್ನು ಅಲ್ಲಿ ಬಿಡುಗಡೆ ಮಾಡಲಾಗುತ್ತೆ.
ಇಷ್ಟೆಲ್ಲ ಅದಾಗಲೇ ತಯಾರಿ ಜಮ್ಮು ಮತ್ತು ಕಾಶ್ಮೀರದ ವಿಧಾನಸಭಾ ಚುನಾವಣೆಗೆ ಅದಾಗಲೇ ನಡೆದಿದೆ. ಇದರ ನಂತರದಲ್ಲಿ ಇನ್ನು ಚುನಾವಣೆ ಕೆಲವೇ ದಿನಗಳಲ್ಲಿ ಬಾಕಿ ಇದೆ. ಚುನಾವಣೆ ಆದ ನಂತರದಲ್ಲಿ ಫಲಿತಾಂಶ ಏನಾಗುತ್ತೆ, ಮುಂದಿನ ಸರ್ಕಾರ ಹೇಗೆ ರಚನೆ ಆಗುತ್ತೆ ಅನ್ನೋದ್ರ ಮೇಲೆ ನಾವು ಕಾದು ನೋಡಬೇಕಾಗಿದೆ. ಇದಿಷ್ಟು ಜಮ್ಮು ಮತ್ತು ಕಾಶ್ಮೀರದ ವಿಧಾನಸಭಾ ಚುನಾವಣೆಯ ಕುರಿತು ಒಂದಿಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ. ನಮಸ್ಕಾರ.